ಸರ್ ಏನಾಯ್ತು ಏನು ಕತೆ ಈಗ ನೀವು ಏನು ಕೊಟ್ಟಿರಿ ಎಫ್ ಐ ಆರ್ ಏನು ಬಂದಾರಂತ ಈಗೆಲ್ಲ ತಮ್ಗೆ ಗೊತ್ತಿದ್ದಂಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವ್ರು ಏನು ಸಂಬಂಧಪಟ್ಟ ದಾಖಲೆಗಳನ್ನ ಏನು ಕೇಳ್ಯಾರ ಅವರೆಲ್ಲ ಕೊಡ್ತಾ ಇದ್ದೀವಿ. ಇನ್ವೆಸ್ಟಿಗೇಷನ್ ಇಸ್ ಅಂಡರ್ ಪ್ರೊಸೆಸ್. ಮತ್ತು ಅವ್ರು ಹೆಂಗೇನು ದಾಖಲೆ ಇನ್ವೆಸ್ಟಿಗೇಷನ್ ಏನು ಅವ್ರಿಗೆ ಅನಿವಾರ್ಯ ಇದೆ, ಅದು ಏನು ಕೇಳ್ತಾರಲ್ಲ ಅದು ನಾವು ಕೊಡ್ತಾ ಇರ್ತೀವಿ. ನಮ್ಮ ಇಲಾಖೆಯಿಂದ ಏನು ಬೇಕೆಲ್ಲ ಕೊಡ್ತಾ ಇದ್ದೀವಿ. ಆಲ್ರೆಡಿ ಆರ್ ಸಬ್ಮಿಟೆಡ್. ಮತ್ತು ಎನಿ ಇನ್ಫಾರ್ಮೇಷನ್ ಬೇಕಂತ ನಾವು ಕೊಡ್ತಾ ಇರ್ತೀವಿ. ದಿನಗೂಲಿ ನೌಕರು ಒಬ್ಬಗ ಇಷ್ಟು ಮನೆ ಇಷ್ಟೆಲ್ಲ ನೀವು ನೋಡ್ತಿದ್ದೀರಿ, 24 ಮನೆಗಳನ್ನು ಮಾಡ್ಕೊಂಡಿದ್ದಾರೆ ಅಂತ 40 ಜಮೀನು ಇದೆ. ಇಲ್ಲ ನಾವು ಇನ್ನು ಅದು ನಾವು ಅದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ದಟ್ ಇಸ್ ಅಂಡರ್ ಇನ್ವೆಸ್ಟ್. ಕೊನೆ ಮೂಮೆಂಟಿಗೆ ಎಷ್ಟು ಸಂಬಳ ತಗೊಂತಿದ್ದಾರೆ ಸರ್? ದಟ್ ಇಸ್ ಅದು ನಮ್ಮಿಂದ ತೋಳಿಲ್ಲ, ನಮ್ಮ ಏಜೆನ್ಸಿ ಅಂತ ಇದೆ. ಎಷ್ಟು ಅಂದಾಜು? ಏಜೆನ್ಸಿ ಅಂದಾಜು ಒಂದು 15,000 ಇರ್ಬೋದು ಅನಿಸ್ತದೆ. ಎಷ್ಟು ವರ್ಷ ಕೆಲಸ ಮಾಡಿದ್ದಾರೆ ಸರ್ ಅಲ್ಲಿ? ಸುಮಾರು ಅವರು 28 years ಸುಮಾರು 28 years ಫ್ರಾಮ್ ಹಿಸ್ ಜಾಯಿಂಟ್ ಓಕೆ. 28 ವರ್ಷದಿಂದ ನಿಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾರೆ. ಡಿಪಾರ್ಟ್ಮೆಂಟಲ್ಲಿ ಮಾಡಿ. ಸ್ಟಾರ್ಟಿಂಗ್ ಎಷ್ಟು ಸಂಬಳ ಇತ್ತು? ಎಷ್ಟು? ಆಗ ಫ್ರಮ್ 3,000 to 2,000 3,000 ಅಲ್ಲಿಂದ ಮಾಡ್ತಿರ್ಬೇಕು. ಹೆಚ್ಚಾಕೋದು ಬಂದಿದೆ. ಅದರ ಡೆಸಿಗ್ನೇಷನ್ ಏನು ಸರ್? ಅದು ಏನು ಕೆಲಸ ಮಾಡ್ತಾರೆ ನಿಮ್ಮಲ್ಲಿ? ಏನಂತ ಆಫೀಸ್ ಅಸಿಸ್ಟೆಂಟ್. ಈಗ ಅಂದ್ರೆ ಎಸ್ ಡಿ ಎ ಕೇಳ್ರ ಸರ್ ಅದು? ಹೊರಗೊತ್ತಿ ದನಿಗೋಲ್ ನೌಕರು. ಈಗ 2 ದಿನ ನಿಮ್ಮ ಆಫೀಸ್ನೊಳಗೆಲ್ಲ ಇವರು ಡಾಕ್ಯುಮೆಂಟ್ ಎಲ್ಲ ಸರ್ಚ್ ಮಾಡಿದ್ರು ಸರ್, ನಿಮ್ಮೆಲ್ಲ ಸಪೋರ್ಟ್ ಮಾಡಿದ್ರು ಸರ್ ಅವರಿಗೆ? ಎಲ್ಲ ಎಸ್ ಎಲ್ಲ ಡಾಕ್ಯುಮೆಂಟ್ಸ್ ಯಾವ್ದು ಏನು ಬೇಕೆಲ್ಲ ಇದು ಮಾಡಿ. ಈ ಏನು 72 ಕೋಟಿ ಅಕ್ರಮ ಏನಾಗಿತ್ತು ಅದ್ರ ಬಗ್ಗೆ ಡಾಕ್ಯುಮೆಂಟ್ ಎಲ್ಲ ಪರಿಶೀಲನೆ ಮಾಡಿದ್ರು? ಅದು ಅದ್ರ ಜೊತೆಗೆ ಮತ್ತು ಅವ್ರು ಏನು ನೆಸರಿ ಬೇಕೆಲ್ಲ ಮಾಡಿದ್ರು. ಅವರು ಆಡಿಟ್ ರಿಪೋರ್ಟ್ಸು, ಅವು ರಿಪೋರ್ಟ್ಸು, ಫಂಡ್ ಫ್ಲೋ ಹೆಂಗೆ ಬರ್ತದೆ, ಏನಾಗ್ತದೆ, ಹೆಂಗೆಲ್ಲ ಯಾವ ಟೇಕನ್ ಅಂತಿಸ್ತೀನಿ. ಮತ್ತು ಅವ್ರು ಏನೇನು ನಮಗೆ ಇನ್ಫಾರ್ಮೇಷನ್ ಬೇಕನ್ಸ ನಮ್ಗೆ ಕರೆದ ನಾವು ಕೊಡಬೇಕಾಗ್ತದೆ. ವಿ ಹ್ಯಾವ್ ಟು ಇನ್ವೆಸ್ಟಿಗೇಷನ್ಗೆ ಏನು ಬೇಕಾಗ್ತದೆ. ಸಾಮಾನ್ಯವಾಗಿ ಇದನ್ನೆಲ್ಲ ನೋಡಿದ್ರೆ KRDL ಬಗ್ಗೆ ಜನರಿಗೆ ಒಂದು ರೀತಿ ಇದೊಂದು ಕ್ಲೀನ್ ಆಗ್ಬೋದು ಅಂತ ಅನ್ಸುತ್ತೆ ಸರ್. ಇದು ತನಿಖೆ ಆಗ್ತದೆ 100%. ಈಗ ಸರ್ ಈ ರೀತಿ ಒಂದು ನೀವು ಎಫ್ ಐ ಆರ್ ಕೊಟ್ಟ ಮೇಲೆ ಇವೆಲ್ಲ ದೊಡ್ಡ ಮಟ್ಟದ ಬೆಳಕಿಗೆ ಬಂತು. ಇದು ಮೊದಲಕ್ಕೆ ಮಾಡ್ಬೇಕಾಯ್ತು ಅಂದ್ರೆ ಏನು ಸರ್? ಯಾವ ಇಲಾಖೆಯಲ್ಲಿ ಏನಾಗಿತ್ತು? ನಿಮ್ಮ ಇಲಾಖೆಯಲ್ಲಿ ಯಾವ ಏನು ಗ್ರಾಂಟ್ಗಳು ಏನಾಯ್ತು ಏನು ಸರ್? ಇಲ್ಲ ಅದು ಕೋಟಿ ಈಗ ನೀವು ಅವ್ಯಾರ ಸರ್ಕಾರ ಕೊಟ್ಟಿರಿ ಸರ್ 72 ಕೋಟಿ ಅಂತೇಳಿ. ಅದು ಪಂಚನಾಮ ಸಮಿತಿ ಮಾಡಿದ ಮೇಲೆ ಎಲ್ಲ ಕಾಮಗಾರಿ ವೀಕ್ಷಣೆ ಮಾಡಿದ ಮೇಲೆ ಅದು ವರದಿ ಎಲ್ಲ ಸಲ್ಲಿಕೆ ಆಗಿದೆ. ಸಲ್ಲಿಕೆ ಆಗಿ ಇನ್ವೆಸ್ಟಿಗೇಷನ್ ಇಸ್ ಅಂಡರ್ ಪ್ರೊಸೆಸ್. ಅದು ಏನು ಮುಂದೆ ಸರ್ಕಾರನ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಸರ್. ನಿಮ್ಗೇನ್ರ ಈ ಸಂಬಂಧಪಟ್ಟಂಗ ಸರ್ಕಾರದಿಂದ ಏನಾದರೂ ನಿಮ್ಗೇನಾರ ಬಂದಿತ್ತ ನಿರ್ದೇಶನ ಅಥವಾ ಈ ತನಿಖೆ ಸಂಪೂರ್ಣ? ನಮ್ಮ ಕೇಂದ್ರ ಕಚೇರಿ ಅಂತೆಲ್ಲ ನಮ್ಮ ಪಂಚನಾಮ ಸಮಿತಿ ವರದಿ ಮಾಡಿ ಅವೆಲ್ಲ ಸಲ್ಲಿಸ್ಲಿಕ್ಕೆ ಹೇಳಿದರು. ನಮ್ಮ ಹೆಡ್ ಆಫೀಸ್ ನಿಂತರ ನಮ್ಗೆ ವರದಿ ಈ CM ಕೂಡ ಇದ್ರ ಸಂಬಂಧಪಟ್ಟಂಗೆನೆ ಜಿಲ್ಲೆಗೆ ಬರಕ್ಕೆ ಹಿಂದೆ ಇದು ಸಪ್ರೇಟ್ ಇದೆ. ಇಟ್ ಲಾ ವಿಲ್ ಟೇಕ್ಸ್ ಇಟ್ಸ್ ಓನ್ ಕೋರ್ಸ್. ಅದು ಎನ್ಕ್ವೈರಿ ನಡೀತದ, ಅದು ರಿಕವರಿ ಮಾಡೋದು, ತಪ್ಪಿತಸ್ಥ ಶಿಕ್ಷೆ ಆಗ್ತದೆ, ರಿಕವರಿ ಮಾಡೋದು ಮಾಡ್ತಾರೆ. ಕಳಕಪ್ಪ ಮತ್ತು ಚಿಂಚೋಳಕರ್ ಇಬ್ರಿಗೂ ಕೂಡ ಶಿಕ್ಷೆ ಆಗ್ಬೋದು ಅನ್ಸುತ್ತೆ. ಅಲ್ಲ ಅದು ಮತ್ತು ಇನ್ವೆಸ್ಟಿಗೇಷನ್ ಫೈನಲ್ ಆಮೇಲೆ ಅದು ಫೈನಲ್ ರೂಪರೇಷೆ ಮೇಲೆ ಸಹಜವಾಗಿ ಕ್ಲೀನ್ ಆಗುತ್ತೆ ಸರ್. ಅಲ್ಲ ಸರ್, KRDL ಏನೇನು ಕಾಮಗಾರಿ ಮಾಡದೆ ರೊಕ್ಕ ಇರ್ತಾರೆ ಅಂತ ಏನು ಕಾಮಗಾರಿಗಳು ಸರ್? ಕಾಮಗಾರಿಗಳು ಏನೇನು ಮಾಡದೆ ರೊಕ್ಕ ಇರ್ತಾರೆ ಸರ್? ಕಾಮಗಾರಿಗಳು ಯಾವ ಕಾಮಗಾರಿ ಮೇಲೆ ಇವರು ಬೋಗಸ್ ಬಿಲ್ ಇರ್ತಾರೆ ಸರ್? ಯಾವ ಕಾಮಗಾರಿಗಳು? ಅಲ್ಲ ಇವು ಕೆಲವೊಂದು ಸ್ಕೂಲ್ ಶಾಲಾ ಕಟ್ಟಡ ಇರ್ಬೋದು, ಆಮೇಲೆ ರಸ್ತೆ ಕಾಮಗಾರಿ ಇರ್ಬೋದು, ಕಾಮಗಾರಿ ಇದೆ. ಅದೆಲ್ಲ ರಿಪೋರ್ಟ್ ಕೊಟ್ಟಿದ್ದೀವಿ. ಅದು ಮಾಡಿದ್ರೆ ಅದನ್ನು ಸರಿಪಡಿಸತಕ್ಕಂಥ ಕೆಲಸನೂ ಈಗ ಅಲ್ಲೇ ಮಾಡಬೇಕಾಗ್ತದೆ. ಸ್ಕೂಲ್ ಎಲ್ಲ ಮೇಜರ್ ಸರ್. ಇಲ್ಲ ಅವನ್ನೆಲ್ಲ ಮುಗಿಸ್ಕೊಡ್ತೀವಿ. ಅವನ್ನೆಲ್ಲ 96 ಕಾಮಗಾರಿಗಳನ್ನ ಮತ್ತೆ ಈಗ ಆರಂಭ ಮಾಡ್ತಾರೆ ಎಲ್ಲ ಮುಗಿಸ್ಕೊಡೋದು. ನಾವೆಲ್ಲ ಮೇಲಕ್ಕೆ ಚರ್ಚೆ ಮಾಡಿ ಅವು ಕಾಮಗಾರಿಗಳನ್ನ ಸಮರ್ಪಕವಾಗಿ ಮುಗಿಸ್ಕೊಳ್ಳಿಕ್ಕೆಲ್ಲ ಕ್ರಮ ತಗೋತೀವಿ. ಈಗೆಲ್ಲವನ್ನು ನೀವು ಮುಗಿಸ್ತೀವಿ ಮಾಡ್ಕೊಳ್ಳಿಕ್ಕೆ ಎಲ್ಲ ರೀತಿ ಕ್ರಮ.